ಗೌತಮ್ ಬುದ್ಧ ಜೀವನ ಚರಿತ್ರೆ. ಗೌತಮ್ ಬುದ್ಧನು ಬೌದ್ಧ ಧರ್ಮದ ಸ್ಥಾಪಕ. ಗೌತಮ್ ಬುದ್ಧನು ಸಾಮಾನ್ಯ ಶಕೆ ಪೂರ್ವ 563ರಲ್ಲಿ ಲುಂಬಿವನದಲ್ಲಿ ಜನಿಸ್ತಾರ. ಈತನ ಮೊದಲ ಹೆಸರು ಸಿದ್ಧಾರ್ಥ. ತಂದೆ ಶುದ್ಧೋಧನ, ತಾಯಿ ಮಾಯಾದೇವಿ. ಸಿದ್ಧಾರ್ಥನನ್ನು ಮಹಾಪ್ರಜಾಪತಿ ಗೌತಮಿ ಸಾಕ್ತಾಳ. ಸುಖ ಭೋಗಗಳೊಡನೆ ಬೆಳೆದ ಸಿದ್ಧಾರ್ಥನಿಗೆ 16ನೇ ವಯಸ್ಸಿಗೆ ಯಶೋದಾಳೊಂದಿಗೆ ಮದುವೆ ಮಾಡ್ತಾರೆ. ಇವರಿಗೆ ರಾಹುಲ್ ಎಂಬ ಗಂಡ ಮಗು ಜನಿಸ್ತದ. ಒಂದು ಸಂಜೆ ರಾಹುಲ್ ಎಂಬ ಗಂಡು ಮಗು ಜನಿಸ್ತದ. ಒಂದು ಸಂಜೆ ಸಿದ್ಧಾರ್ಥನು ಅರಮನೆಯಿಂದ ಆಚೆ ಹೋದಾಗ ಒಬ್ಬ ವೃದ್ಧ, ಒಬ್ಬ ರೋಗಿ, ಒಂದು ಶವಯಾತ್ರಿ, ಒಬ್ಬ ಸನ್ಯಾಸಿಯನ್ನು ಕಾಣ್ತಾನೆ. ಮೊದಲ 3 ದೃಶ್ಯಗಳನ್ನು ನೋವನ್ನು ಕಂಡರೆ 4ನೇ ದೃಶ್ಯದಲ್ಲಿ ಸಂತೋಷವನ್ನು ಕಾಣ್ತಾನೆ. ದುಃಖಕ್ಕೆ ಮೂಲ ಕಾರಣ ಕಂಡುಹಿಡಿಯಲು ಹೋಗ್ತಾನೆ. ಮಕ್ಕಳು ತಂದೆ ತಾಯಿಯನ್ನು ಬಿಟ್ಟು ಮಹಾಪರಿತ್ಯಾಗಿ ಆಗ್ತಾನೆ. ಅಲೆಮಾರಿ ಸನ್ಯಾಸಿ ಜೀವನ ನಡೆಸಿ ಆಶೆಯಿಂದ ದೂರವಿದ್ದು ತಪಸ್ಸನ್ನಾಚರಿಸ್ತಾನೆ. ಗಯಾ ಎಂಬಲ್ಲಿ ಆಲದ ಮರದ ಕೆಳಗೆ ಜ್ಞಾನೋದಯ ಆಗ್ತದೆ. ಬುದ್ಧನೆಂದರೆ ಜ್ಞಾನ ಪಡೆದವನು ಎಂದರ್ಥ. ಬುದ್ಧನನ್ನು ತಥಾಗತನೆಂದು ಕರೆಯಲಾಗ್ತದೆ. ಬನಾರಸ್ ಅಂದರೆ ಸಮೀಪದ ಸಾರನಾಥ ಜಿಂಕೆವನದಲ್ಲಿ ತನ್ನ ಪ್ರಥಮ ಪ್ರವಚನ ನೀಡ್ತಾನೆ. ಇದನ್ನು ಧರ್ಮಚಕ್ರ ಪ್ರವರ್ತನ ಎಂದು ಕರೆಯಲಾಗ್ತದೆ. 45 ವರ್ಷಗಳ ಕಾಲ ಗೌತಮ್ ಬುದ್ಧ ತನ್ನ ಸಿದ್ಧಾಂತವನ್ನು ಬೋಧಿಸುತ್ತಾ ಹಲವೆಡೆ ಸಂಚರಿಸ್ತಾರೆ. ಆತನ ವ್ಯಕ್ತಿತ್ವ ಮತ್ತು ಸರಳತೆ ಜನರ ಬೌದ್ಧ ಧರ್ಮದಲ್ಲಿ ಹೆಚ್ಚಿಗೆ ಆಕರ್ಷಿಸ್ತದೆ. ನಂತರ ತನ್ನ 80ನೇ ವಯಸ್ಸಿನಲ್ಲಿ ಉತ್ತರ ಪ್ರದೇಶದ ಕುಶಿ ಎಂಬ ನಗರದಲ್ಲಿ ಏಷ್ಯಾದ ಬೆಳಕು ಅಂದರೆ ಗೌತಮ್ ಬುದ್ಧನನ್ನು ಏಷ್ಯಾದ ಬೆಳಕು ಅಂತ ಕರೀತಾರೆ. ಏಷ್ಯಾದ ಬೆಳಕು ಗೌತಮ್ ಬುದ್ಧ ಅಲ್ಲಿ ಮರಣವನ್ನು ಹೊಂತಾನ. ಬುದ್ಧನು ಬೋಧನೆಯನ್ನು ಹೇಳ್ತಾನೆ. ಬೋಧನೆ ಏನಪ್ಪ ಅಂತಂದ್ರೆ 4 ತತ್ವಗಳಾದ ಸತ್ಯ, ಅಹಿಂಸೆ, ಆಸ್ತೆಯ, ಬ್ರಹ್ಮಚರ್ಯ. ಆಸ್ತೆ ಅಂತಂದ್ರೆ ಕಳ್ತನ ಮಾಡದಿರೋದು. ಬ್ರಹ್ಮಚರ್ಯ ಅಂದರೆ ಪಾವಿತ್ರ್ಯತೆಯನ್ನು ಪಾಲಿಸೋದು. 4 ಆರ್ಯ ಸತ್ಯಗಳನ್ನು ಬೋಧಿಸ್ತಾನೆ. ಹಾಗೆ ಪ್ರಾಪಂಚಿಕ ಜೀವನವು ದುಃಖಮಯವಾಗಿದೆ ಅಂತ ಹೇಳ್ತಾನೆ. ಆಸೆಯೇ ದುಃಖಕ್ಕೆ ಮೂಲ ಕಾರಣ. ಆಸೆಯನ್ನು ನಿಗ್ರಹಿಸಿದವನು ಪುನರ್ಜನ್ಮವನ್ನು ಕೊನೆಗಾಣಿಸಬಹುದಂತ ಹೇಳ್ತಾರೆ. ಆಸೆಯನ್ನು ಕೊನೆಗಾಣಿಸಲು ಅಷ್ಟಾಂಗ ಮಾರ್ಗಗಳನ್ನು ಅನುಸರಿಸ್ಬೇಕು ಅಂತ ಹೇಳ್ತಾರೆ. ಆ ಅಷ್ಟಾಂಗ ಮಾರ್ಗಗಳನ್ನ ಯಾವಪ್ಪ ಅಂತಂದ್ರೆ ಒಳ್ಳೆಯ ನಂಬಿಕೆ, ಒಳ್ಳೆಯ ಆಲೋಚನೆ, ಒಳ್ಳೆಯ ಮಾತು, ಒಳ್ಳೆಯ ನಡತೆ, ಒಳ್ಳೆಯ ಪ್ರಯತ್ನ, ಒಳ್ಳೆಯ ಜ್ಞಾನ, ಒಳ್ಳೆಯ ಜೀವನೋಪಾಯ, ಒಳ್ಳೆಯ ಮನಸ್ಥಿತಿ. ಬುದ್ಧನು ನಡತೆಗೆ ಮಹತ್ವ ಕೊಟ್ಟನೇ ವಿನಃ ಧರ್ಮಾಚರಣೆಗೆ ಮತ್ತು ಬಳಿಗಳಲ್ಲ. ಅವನು ಜಾತಿ ಪದ್ಧತಿಯನ್ನು ವಿರೋಧಿಸಿ ಸಮಾನತೆಯನ್ನು ಪ್ರತಿಪಾದಿಸ್ತಾನೆ. ಇಷ್ಟು ಬುದ್ಧ ಜೀವನ ಚರಿತ್ರೆಯ ಬಗ್ಗೆ ನಾವು ನೋಡಿದ್ದೀವಿ.